ಸ್ನೇಹಿತರೆ, ಗುಜರಾತ್ನಲ್ಲಿ ನಡೆದಂಥ ಭೀಕರ ದುರಂತವನ್ನು ಒಮ್ಮೆ ನೋಡಿದ ಮೇಲೆ ಎಲ್ಲರ ಬದುಕು ಅನಿಶ್ಚಿತ, ಅನಿರೀಕ್ಷಿತ. ಯಾರ್ಯಾರ ಸಾವು ಎಲ್ಲಿದೆಯೋ, ಹೇಗಿದೆಯೋ ಯಾರು ಬಲ್ಲವರು. ಒಟ್ಟಾರೆಯಾಗಿ ಪ್ರತಿಯೊಬ್ಬರ ಸಾವು ಕೂಡ ಒಂದೊಂದು ಕಥೆಯನ್ನು ಹೇಳ್ತಾ ಇರೋದು. ಗುಜರಾತ್ನಲ್ಲಿ ನಡೆದಂಥ ಘನಘೋರ ದುರಂತದ ಒಂದೊಂದೇ ಮನಕಲಕುವ ಕಥೆಗಳು ಹೊರಗೆ ಬರ್ತಾ ಇದ್ದರೆ ಅವನ್ನು ಕೇಳಿ ನಮ್ಮೆಲ್ಲರ ಕಣ್ಣಾಲಿಗಳು ತೇವವಾಗ್ತಾ ಇವೆ. ಸ್ನೇಹಿತರೆ, ಹೆಂಡತಿಯ ಚಿತಾಭಸ್ಮವನ್ನು ಬಿಡಲಿಕ್ಕೆ ಅಂತ ಬಂದು ತಾನೂ ಕೂಡ ಹೆಂಡತಿಯೊಂದಿಗೆ ಇಹಲೋಕದ ಪಯಣವನ್ನು ಬೆಳೆಸಿದ ಒಬ್ಬರ ಕಥೆ. ಆದರೆ ಅದೇ ರೀತಿಯಾದಂಥ ಇನ್ನೊಬ್ಬರ ಕಥೆಗಳು ಇನ್ನೊಂದು ರೀತಿಯಾಗಿದೆ. ಆ ಥರದ ಕೆಲವೊಂದು ಮನಕಲುಕುವಂತಹ ಆಯ್ದ ಕಥೆಗಳನ್ನು ನಿಮ್ಮ ಮುಂದೆ ಇಡೋ ಕೆಲಸ. ನಾನು ನಿಮ್ಮ ರಾಕೇಶ್ ಆರುಂಡಿ. ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಭಯಾನಕವಾದಂಥ ಏರ್ ಇಂಡಿಯಾ ವಿಮಾನ ಅಪಘಾತದ ನಂತರ ನಾನು ಆರಂಭದಲ್ಲಿ ಹೇಳಿದಾಗೆ ಒಬ್ಬೊಬ್ಬರ ಮನಕಲುಕುವ ಕಥೆಗಳೂ ಕೂಡ ಒಂದೊಂದು ರೋಚಕವಾದಂಥ ವಿಷಯಗಳನ್ನು ತೆರೆದಿಡ್ತಾ ಇರೋದು. ಪ್ರತಿಯೊಂದು ಕಥೆಯೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚು ಹೃದಯ ವಿದ್ರಾವಕವಾಗ್ತವೆ. ಅವುಗಳಲ್ಲಿ ಒಂದು ದುರಂತದ ಕತೆ. ಗುಜರಾತ್ನಲ್ಲಿ ಪತ್ನಿಯ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಿದ ನಂತರ ಅರ್ಜುನ್ ಭಾಯ್ ಪಟೋಲಿಯಾ ಎಂಬ ವ್ಯಕ್ತಿ ವಾಪಸ್ ಲಂಡನ್ಗೆ ಅಂತ ಹೊರಟಿದ್ರು. ಆರಂಭದಲ್ಲಿಯೇ ತುಂಬ ದುಃಖದಲ್ಲಿದ್ದರು. ಯಾಕೆ ಅಂದರೆ 7 ದಿನಗಳ ಹಿಂದಷ್ಟೇ ಅವರ ಹೆಂಡತಿ ಸಾವನ್ನಪ್ಪಿದ್ರು. ಆಕೆ ಚಿತಾಭಸ್ಮವನ್ನು ಊರಿನ ನದಿಯಲ್ಲಿ ಬಿಡಬೇಕು ಅಂತ ಹೇಳಿ ಆಕೆಯ ಕೊನೆಯ ಆಸೆ ಕೂಡ ಆಗಿತ್ತಂತೆ. ಅದಕ್ಕೋಸ್ಕರವಾಗಿಯೇ ಆಕೆಯ ಆಸೆಯನ್ನು ಈಡೇರಿಸಿಬಿಡೋಣ ಅಂತ ಅವರು ಅಹಮದಾಬಾದ್ಗೆ ಬಂದಿದ್ದರು. ಆದರೆ ಗುರುವಾರ ನಡೆದಂಥ ಅಹಮದಾಬಾದ್ನ ವಿಮಾನ ಅಪಘಾತದಲ್ಲಿ ಅವರು ಕೂಡ ಕೊನೆಯುಸಿರು ಎಳೆದುಬಿಟ್ರು. ಹೆಂಡತಿಯೊಂದಿಗೆ ತಾವು ಕೂಡ ತಮ್ಮ ಪಯಣವನ್ನು ಕೊನೆಗಾಣಿಸಿಬಿಟ್ರು. ಭವಿಷ್ಯದ ಬಗ್ಗೆ ಕನಸುಗಳನ್ನು ಇಟ್ಕೊಂಡು ಲಂಡನ್ಗೆ ಹೊರಟಿದ್ದಂಥ ಭಾರತೀಯರ ಕತೆ ಒಂದು ಕಡೆ ಆದರೆ, ವಿದೇಶದಿಂದ ಭಾರತಕ್ಕೆ ಪ್ರವಾಸ ಅಂತ ಹೇಳಿ ಬಂದಿದ್ದಂಥ ಪ್ರವಾಸಿಗರ ದುರಂತದ ಕತೆ ಇನ್ನೊಂದು ಕಡೆ. ಒಬ್ಬೊಬ್ಬರ ಕಥೆಗಳು ಒಂದೊಂದು ಅಂಶಗಳನ್ನು ಬಿಚ್ಚಿಡ್ತಾ ಇವೆ. ಇದರ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅಹಮದಾಬಾದ್ನ ವ್ಯಕ್ತಿ ಕೂಡ ಅವರ ಉದ್ದೇಶ ಒಂದೇ ಆಗಿತ್ತು. ಒಂದು ಕಡೆ ತನ್ನ ಹೆಂಡತಿಯನ್ನು ಕಳೆದುಕೊಂಡ ನೋವು, ಇನ್ನೊಂದು ಕಡೆ ಆಕೆಯ ಕೊನೆಯ ಆಸೆಯನ್ನು ಈಡೇರಿಸ್ಬೇಕಲ್ಲಪ್ಪ ಅಂತೇಳಿ ಆ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಬೇಕು ಅಂತ ಲಂಡನ್ನಿಂದ ಬಂದು ಅವರು ಕೂಡ ಸುಟ್ಟು ಬೂದಿ ಆಗಿಬಿಟ್ರಲ್ಲ. ಎಂಥವರನ್ನು ಕೂಡ ಭಾವುಕರನ್ನಾಗಿಸದೆ ಇರೋದು ಈ ಕತೆ. 7 ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದ್ದ ಆ ಪತ್ನಿಯ ಕೊನೆಯ ಆಸೆ ಇಲ್ಲಿಗೆ ಕೊನೆಯಾಗಿ ಹೋಗಿಬಿಡ್ತು. ಅವರ ಜೀವನವೂ ಕೂಡ ಈಗ ಅನಾಥವಾಗಿಬಿಡ್ತು. ಯಾಕೆಂದರೆ ಅವರಿಬ್ಬರ ಮಕ್ಕಳು, ಚಿಕ್ಕ ಹೆಣ್ಣು ಮಕ್ಕಳು ಲಂಡನ್ನಲ್ಲೇ ಅನಾಥರಾಗಿಬಿಟ್ರು. ಒಂದು ಕಡೆ ತಾಯಿಯನ್ನು ಕಳೆದುಕೊಂಡಂಥ ನೋವು, ಇನ್ನೊಂದು ಕಡೆ ತಂದೆ ತಾಯಿಯ ಆಸೆಯನ್ನು ಈಡೇರಿಸಿ ಬರ್ತೀನಿ, ನೀವು ಇಲ್ಲೇ ಇರಿ ಮಕ್ಕಳೇ ಅಂತ ಹೇಳಿ ಬಿಟ್ಟು ಬಂದರೆ ಈಗ ಅವರು ಇಲ್ಲವಾಗಿ ಬಿಟ್ಟಿದ್ದಾರೆ. ಒಂದು ಕಡೆ ಈ ವಿಮಾನ ಪ್ರವಾಸ ಇದೆಯಲ್ವಾ, ಅದು ಎಷ್ಟು ಭೀಕರವಾಗಿದೆ ಅಂತ ಹೇಳಿಬಿಟ್ರೆ, ಇನ್ನೆಂದೂ ಕೂಡ ಈ ಥರದೊಂದು ಕೆಟ್ಟ ನೋವುಗಳನ್ನು ನಮ್ಮ ಕುಟುಂಬಕ್ಕೆ ಬಿಟ್ಟು ಹೋಗಿದೆಯಲ್ಲ, ನಾವೆಂದೂ ಕೂಡ ವಿಮಾನ ಪ್ರವಾಸವನ್ನೇ ಕೈಗೊಳ್ಳಬಾರ್ದು ಅನ್ನೋ ನಿರ್ಧಾರಕ್ಕೆ ಅವ್ರ ಕುಟುಂಬದವರು ಬರೋ ರೀತಿಯಾಗಿ ಇರ್ತಕ್ಕಂಥ ಕಥೆಗಳಿದು. ಗುಜರಾತ್ನ ಅಮ್ರೇಲಿ ಜಿಲ್ಲೆಯ ವಾಡಿಯಾ ಗ್ರಾಮದವರಾಗಿದ್ದರು ಇವರು. ಇದೀಗ ಲಂಡನ್ನಲ್ಲಿ ಅಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಅರ್ಜುನ್ ಭಾಯ್ ಮನುಭಾಯ್ ಪಟೋಲಿಯಾ ಮತ್ತು ಅವರ 2 ಮಕ್ಕಳು. ಅವರ ಪತ್ನಿ ಭಾರತಿ ಬೆನ್ ಒಂದು ವಾರದ ಹಿಂದೆ ಇದೇ ಲಂಡನ್ನಲ್ಲಿ ಇಹಲೋಕವನ್ನು ತೆಸ್ಸಿದ್ರಂತೆ. ಪೂರ್ವಜರ ಗ್ರಾಮ, ತಮ್ಮ ಹುಟ್ಟೂರು, ಇಲ್ಲಿನ ನೀರಿನಲ್ಲಿಯೇ ಅವರ ಚಿತಾಭಸ್ಮವನ್ನು ಕೂಡ ಬಿಟ್ಟರೆ ಒಂದು ಪುಣ್ಯ ಪ್ರಾಪ್ತಿ ಸಿಗುತ್ತೆ, ಒಂದು ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಆಸೆಯೊಂದಿಗೆ ಇಲ್ಲಿಗೆ ಬಂದಿದ್ದರು. ಆದರೆ ಅವರ ಹೆಂಡತಿಯ ಅಂತಿಮ ವಿಧಿಯನ್ನು ಈಡೇರಿಸಿದ ನಂತರ ಗುರುವಾರ ಅವರು ಲಂಡನ್ನಿಗೆ ವಾಪಸ್ ಹೋಗದೆ ಇರಬೇಕಾಗಿ ಬಂತು. ಅದಕ್ಕೆ ಈ ಥರದ ಒಂದು ದೊಡ್ಡ ದುರಂತ ಕಾರಣವಾಗಿಬಿಡ್ತು. ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡಂಥ ಮಕ್ಕಳು ಅಲ್ಲಿ ಅನಾಥರಾಗಿಬಿಟ್ರು. ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ಮಾಜಿ CM, ಗುಜರಾತ್ನ ಮಾಜಿ CM ಒಬ್ಬರನ್ನ ನಾವು ಕಳ್ಕೊಳ್ಬೇಕಾಗಿ ಬಂತು, ವಿಜಯ್ ರೂಪಾನಿ. ನೋಡಿ, ಅವ್ರ ಜೀವನದಲ್ಲಿ ಅವರು ತುಂಬ ನಂಬುತ್ತಾ ಇದ್ದಂಥ ಅದೃಷ್ಟ ಅವ್ರನ್ನ ಕೈ ಹಿಡಿಲೇ ಇಲ್ಲ ಅನ್ನೋದಕ್ಕೆ ಈ ಒಂದು ದುರಂತ ಸಾಕ್ಷಿಯಾಗಿ ನಿಲ್ಲುತ್ತೆ. ಇದೇ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಜೀವ ಕಳೆದುಕೊಂಡವರ ಪೈಕಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ರೂಪಾನಿ ಕೂಡ ಒಬ್ಬರು. ಈ ವಿಜಯ್ ರೂಪಾನಿ ಅವರಿಗೆ ಒಂದು ಕ್ರೇಜ್, ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಆ ಥರದ ಒಂದು ಲಕ್ಕಿ ನಂಬರ್ ಕ್ರೇಜ್ ಇರುವಂತೆ ರೂಪಾನಿಯವರಿಗೂ ಕೂಡ 1206 ಅನ್ನೋದು ಅವರ ಲಕ್ಕಿ ನಂಬರ್. ನೋಡಿ, ಅದೃಷ್ಟ ಕೆಲವೊಂದು ಬಾರಿ ದುರಾದೃಷ್ಟವೂ ಆಗಿಬಿಡುತ್ತೆ ಅನ್ನೋದಕ್ಕೆ ಕಾರಣ ಈ ಘಟನೆ. ಅವರು ಖರೀದಿ ಮಾಡಿದ್ದಂಥ ಮೊದಲ ಬೈಕ್, ಅದರ ನಂಬರು ಇದೆ. ಅವರು ಖರೀದಿ ಮಾಡಿದ್ದಂಥ ಮೊದಲ ಕಾರು, ಎಲ್ಲದಕ್ಕೂ ಅವರು ಇದೇ ನಂಬರ್ ಪ್ಲೇಟನ್ನೇ ತೆಗೆದುಕೊಳ್ತಾ ಇದ್ರಂತೆ.
ಪಡೆದುಕೊಳ್ತಾ ಇದ್ರಂತೆ. ಅವ್ರ ಮನೆ ಆಗಿರ್ಬೋದು, ಅವ್ರು ಹೋಗೋ ಜಾಗಗಳಾಗಿರ್ಬೋದು, ಅವ್ರು ಆಯ್ಕೆ ಮಾಡ್ತಕ್ಕಂಥ ಕೆಲವೊಂದು ವಸ್ತುಗಳ ನಂಬರ್ಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅದೊಂದು ಟ್ಯಾಗ್ ಲೈನ್ ಥರ ಇರ್ತಿತ್ತು, 1206 1206. ಆದರೆ ಈ ನಂಬರ್ ಅವರ ಸಾವನಲ್ಲೂ ಜೊತೆಯಾಗಿಬಿಡುತ್ತಲ್ಲ, ಇದಕ್ಕೆ ನಾವು ಅದೃಷ್ಟ ಅಂತ ಹೇಳಿ ಕರಿಬೇಕೋ ಅಥವಾ ದುರಾದೃಷ್ಟ ಅಂತ ಹೇಳಿ ಕರಿಬೇಕೋ, ಆ ಭಗವಂತನ ಲಿಖಿತ ಇದೇ ರೀತಿಯಾಗಿತ್ತು ಅಂತ ನಾವು ಹೊಂದ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ. ವಿಜಯ್ ರೂಪಾನಿ ಅವರ ಲಕ್ಕಿ ನಂಬರ್ ಅವ್ರ ಸಾವನಲ್ಲೂ ಜೊತೆಯಾಗಿ ಕರೆದುಕೊಂಡು ಹೋಗಿಬಿಟ್ಟಿರೋದು. ದುರಂತ ನಡೆದ ದಿನ 12ನೇ ತಾರೀಕು ಜೂನ್ ತಿಂಗಳು. ಇದನ್ನು ನಾವು ಸಂಖ್ಯೆ ರೂಪದಲ್ಲಿ ಒಟ್ಟಾಗಿ ಬರೆದ್ರೆ 1206 ಆಗುತ್ತೆ. ಲಕ್ಕಿ ನಂಬರ್ ಅವರ ಸಾವಿನ ದಿನಾಂಕವಾಗಿ ಮಾರ್ಪಟ್ಟಿದ್ದು ಅವ್ರ ಕುಟುಂಬದವ್ರಿಗೂ ಕೂಡ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಲ್ಲ. ಎಷ್ಟು ವಿಪರ್ಯಾಸ! ಒಂದು ಕಡೆ ಅಚ್ಚರಿ, ಒಂದು ರೀತಿಯಾದಂಥ ಆಶ್ಚರ್ಯಕರ ರೀತಿಯಲ್ಲಿ ಅವ್ರ ಲಕ್ಕಿ ನಂಬರ್ ಇಲ್ಲಿಗೂ ಕೂಡ ಟ್ಯಾಗ್ ಆಗಿರೋದು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳು ಕೂಡ ಅನೇಕ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇವೆ. ಗುಜರಾತ್ನ ಮಾಜಿ CM ತನ್ನ ಲಕ್ಕಿ ನಂಬರ್ ದಿನವೇ ಸಾವನ್ನಪ್ಪಿಟ್ಟಿದ್ದಾರೆ ಅಂತ ಕೆಲವೊಬ್ಬರು ಪೋಸ್ಟ್ ಮಾಡಿದ್ರೆ, ಇನ್ನೊಂದಿಷ್ಟು ಜನ 1206 ಲಕ್ಕಿ ನಂಬರ್ ಅವರ ದುರಾದೃಷ್ಟದ ಸಂಖ್ಯೆ ಆಗಿಬಿಡ್ತು ಅಂತ ಕೆಲವೊಬ್ಬರು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವ್ರ ಕಾರ್ ನಂಬರ್ನ ನೀವು ಗಮನ ಹರಿಸ್ಬೋದು, GJ03HK 1206 ಅಂತ ಇತ್ತು. ಅವ್ರ ಬೈಕ್ ನಂಬರು ಅಷ್ಟೇ, GJ03D1206 ಅಂತ ಇತ್ತು. ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ ಒಳ್ಳೆಯ ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು, ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು, ಒಳ್ಳೆಯ ರೀತಿಯಾಗಿ ಗುರುತಿಸ್ಕೊಂಡಿದ್ರು. ಯಾಕೆ ಈ ಒಂದು ಲಂಡನ್ ಪ್ರವಾಸ ಅಂತ ಹೇಳಿದ್ರೆ, ವಿಜಯ್ ರೂಪಾನಿ ಅವರು ಪತ್ನಿಯನ್ನು ಕರೆತರಬೇಕು ಅಂತ ಲಂಡನ್ಗೆ ಹೋಗ್ತಾ ಇದ್ರಂತೆ. ಅದಕ್ಕೆ ಕಾರಣ ಕೂಡ ಇದೆ. ರೂಪಾನಿ ಅವರಿಗೆ ಪತ್ನಿ ಅಂಜಲಿ, ಪುತ್ರ ಋಷಭ್, ಪುತ್ರಿ ರಾಧಿಕಾ, 3 ಜನ ಇದ್ದಾರೆ. ಪತ್ನಿ ಅಂಜಲಿ 6 ತಿಂಗಳಿನಿಂದ ವಿದೇಶದಲ್ಲಿದ್ದರಂತೆ. ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಇದೇ ವಿಜಯ್ ರೂಪಾನಿ ಲಂಡನ್ಗೆ ಹೊರಟಿದ್ರಂತೆ. ಹೆಚ್ಚಾಗಿ ಇವ್ರ ಬಗ್ಗೆ ಹೇಳೋದಾದರೆ, ರಾಜಕೀಯ ಕ್ಷೇತ್ರದಲ್ಲಿ ಸರಳತೆ, ಸಂಘಟನಾ ಕೌಶಲ್ಯಗಳಿಂದ ಹೆಸರುವಾಸಿಯಾಗಿದ್ದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲಿಗೂ ಕೂಡ ಹೋಗಿದ್ದರಂತೆ. ಸದ್ಯ ಪಂಜಾಬ್ BJP ಉಸ್ತುವಾರಿಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದರು. ಇದೀಗ BJPಯ ಅನೇಕ ಕಾರ್ಯಕರ್ತರು, ಅಲ್ಲಿನ ಕುಟುಂಬದವರು ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿತಾ ಇರೋದು. ಇದು ಒಂದು ಕತೆ. ಇನ್ನೊಂದು ಕಡೆ ಹೊಸ ಜೀವನ ಅವ್ರ ಕೈ ಹಿಡಿಲೇ ಇಲ್ವಲ್ಲಪ್ಪ ಅನ್ನೋ ದುಃಖದ ಕಥೆಯೂ ಕೂಡ ಇದೆ. ಗುರುವಾರ ಏರ್ ಇಂಡಿಯಾ ವಿಮಾನ ಅಪಘಾತ ಸಂಭವಿಸುವವರೆಗೂ ಕೂಡ ಡಾಕ್ಟರ್ ಕೋನಿ ವ್ಯಾಸ್ ಅನ್ನೋರ ಕುಟುಂಬ ಹೊಸ ಜೀವನ ಶುರು ಮಾಡಬೇಕಿನ್ನು ಮುಂದೆ ನಾವು ಲಂಡನ್ನಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಕನಸನ್ನು ಕಾಣ್ತಾ ಇತ್ತು. ರಾಜಸ್ಥಾನದ ಬನ್ಸ್ವಾರದ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಶಾಸ್ತ್ರಜ್ಞರಾಗಿದ್ದಂಥ ಡಾಕ್ಟರ್ ಕೋನಿ ಲಂಡನ್ ಮೂಲದ ವೈದ್ಯರಾಗಿರತಕ್ಕಂಥ ತಮ್ಮ ಪತಿ ಪ್ರತೀಕ್ ಜೋಶಿ ಮತ್ತು ಅವ್ರ 3 ಮಕ್ಕಳ ಜೊತೆ ಪ್ರಯಾಣವನ್ನು ಬೆಳೆಸಿದರು. ವಿಮಾನ ಹಾರೋ ಮೊದಲು ಅವರು ತೆಗೆದುಕೊಂಡಿರ್ತಕ್ಕಂಥ ಸೆಲ್ಫಿಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕುಟುಂಬ, ಮುದ್ದಾದ ಕುಟುಂಬ, ಗಂಡ ಹೆಂಡತಿ, 3 ಜನ ಮಕ್ಕಳು. ವಿಮಾನದ ಒಂದು ಬದಿಯಲ್ಲಿ ಪೋಷಕರು, ಇನ್ನೊಂದು ಬದಿಯಲ್ಲಿ ಮಕ್ಕಳು ಕೂತ್ಕೊಂಡಿರೋ ಫೋಟೋ. ಇನ್ನೂ ಚಿಕ್ಕ ವಯಸ್ಸು ಮಕ್ಕಳಿಗೂ ಕೂಡ. ಅದಾದ ಕೆಲವೇ ನಿಮಿಷಗಳ ನಂತರ ಈ ಥರದೊಂದು ದುರ್ಘಟನೆ ಸಂಭವಿಸಿಬಿಡ್ತು. 5 ವರ್ಷದ ಅವಳಿ ಗಂಡು ಮಕ್ಕಳು ಪ್ರಜ್ಯೂತ್ ಮತ್ತು ನಕುಲ್ ಮತ್ತು 8 ವರ್ಷದ ಮಗಳು ಮಿರಾಯ ಅವರೊಂದಿಗೆ ಹೊಸ ಜೀವನ ಶುರು ಮಾಡಬೇಕು ಅಂತಲೇ ಡಾಕ್ಟರ್ ಕೋನಿ ಕಳೆದ ತಿಂಗಳು ತಮ್ಮ ಹುದ್ದೆಗೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಅಲ್ಲೇ ಸೆಟ್ಲಾಗಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ರಂತೆ. ಬನ್ಸ್ವಾರದ ಕುಟುಂಬ ಸದಸ್ಯರ ಪ್ರಕಾರ, ಅವ್ರ ಫ್ಯಾಮಿಲಿಯವರು ಹೇಳೋ ಪ್ರಕಾರ, ಪೆಸಿಫಿಕ್ ಆಸ್ಪತ್ರೆಯಲ್ಲಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೋನಿ 1 ತಿಂಗಳಿನಿಂದ ಒಂದು ಹೊಸ ಜರ್ನಿ ಮಾಡಬೇಕು ಅಂತ ಉತ್ಸಾಹದಿಂದ ಕಾಯ್ತಾ ಇದ್ರಂತೆ. ಒಂದಿಷ್ಟು ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಇದೇ ಲಂಡನ್ನಲ್ಲಿ ಫುಲ್ ಸೆಟ್ಲಾಗಿಬಿಡೋಣ ಅಂತ ಒಂದು ಹೊಸ ಜೀವನಕ್ಕೆ ಎದುರು ನೋಡ್ತಾ ಇದ್ದಂಥ ಕುಟುಂಬ. ಆದರೆ ಏಕಾಏಕಿಯಾಗಿ ಈ ರೀತಿಯಾದಂಥ ದುರ್ಘಟನೆಯನ್ನು, ಅವ್ರ ದುರಂತವನ್ನು ಅವ್ರ ಫ್ಯಾಮಿಲಿಯವರು ಅದು ಹೇಗೆ ಅರಗಿಸ್ಕೊಳ್ಬೇಕೋ ಗೊತ್ತಿಲ್ಲ. ಯಾಕೆಂದರೆ ಕೋನಿ ಮತ್ತು ಮಕ್ಕಳು ಉದಯಪುರದಲ್ಲೇ ಇದ್ದರು. ಇವರು ಗಂಡ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು, ರೇಡಿಯಾಲಜಿಸ್ಟ್ ಆಗಿಯೂ ಕೂಡ ಇದ್ದರು. ಜೊತೆಗೆ ಲಂಡನ್ನಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಈ ಕೆಲಸಕ್ಕೆ ರಜೆ ನೀಡಿ ಇನ್ನು ಮುಂದೆ ಮಕ್ಕಳ ಜೊತೆ ಹಾಯಾಗಿರೋಣ ಅಂತ ಹೇಳಿ ಹೆಂಡತಿ ಮತ್ತು ಮಕ್ಕಳನ್ನ ಎಲ್ಲರೂ ಕೂಡ ಕರ್ಕೊಂಡು ಲಂಡನ್ಗೆ ಹೋಗೋ ಸಮಯ. ಅವ್ರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಅಂತ ಏರ್ಪೋರ್ಟಿಗೆ ಬಂದಿದ್ರಂತೆ. ಇನ್ನೇನು ಏರ್ಪೋರ್ಟು ವಿಮಾನ ಟೇಕ್ ಆಫ್ ಆಗಿದೆ, ತತ್ಕ್ಷಣಕ್ಕೆ ಒಂದು 60 ಸೆಕೆಂಡ್ಗಳಲ್ಲಿ ಈ ಥರದೊಂದು ಸುದ್ದಿಯನ್ನು, ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗಿ ಬಂತು ಅವ್ರ ಕುಟುಂಬದವರು. ಇನ್ನೂ ಒಂದು ಕತೆ, ಅದು ಕೂಡ ತುಂಬ ಈ ಥರದ ಅನೇಕ ಕಥೆಗಳಿದೆ. ಒಂದೊಂದು ಕುಟುಂಬದ ಕಥೆಯೂ ಕೂಡ ಘನಘೋರ ಅಂತಲೇ ಹೇಳ್ಬೋದು. ಅಜ್ಜಿಯ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಅಂತ ಭಾರತಕ್ಕೆ ಬಂದವರು. ಈ ವಿಮಾನ ದುರಂತದಲ್ಲಿ ಗುಜರಾತ್ನ ಸಹೋದರಿಯರು ಜೀವ ಬಿಟ್ಟಿದ್ದು. ಧೀರ್ ಮತ್ತು ಹೀರ್ ಬಾಗ್ಸಿ ಎಂಬ 2 ಸಹೋದರಿಯರು ಅಜ್ಜಿಯ ಹುಟ್ಟುಹಬ್ಬಕ್ಕೋಸ್ಕರವಾಗಿ ಭಾರತಕ್ಕೆ ಬಂದವರು. ನಾನು ಹೇಳಿದ್ನಲ್ಲ, ವಿದೇಶಿಯರದ್ದು ಒಂದು ಕತೆ ಆದರೆ ಭಾರತೀಯರೇ ಅಲ್ಲಿಂದ ಇಲ್ಲಿಗೆ ಬಂದವ್ರ ಕತೆ ಭಾಳಷ್ಟು ಘನಘೋರವಾಗಿದೆ ಅಂತ. ಅಜ್ಜಿಯ ಬರ್ಡೇ ಸೆಲೆಬ್ರೇಷನ್ನಲ್ಲಿ 2 ನಿಂತ್ಕೊಂಡು, ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಗ್ಸಿ 2 ಭಾಗಿಯಾಗಿ ಅಜ್ಜಿಯನ್ನು ಖುಷಿಪಡಿಸಿ
ಕುಟುಂಬಸ್ಥರ ಜೊತೆ ಒಂದಿಷ್ಟು ಕಾಲ ಕಳೆದು ಮತ್ತು ವಾಪಸ್ ಆಗಬೇಕು ಅಂತ ಇವರಿಬ್ಬರು ಕೂಡ ಇದೇ ಏರ್ ಇಂಡಿಯಾ ಫ್ಲೈಟ್ನಲ್ಲಿ 17J ಮತ್ತು 17H ಸೀಟ್ಗಳಲ್ಲಿ ಕುಳಿತುಕೊಂಡಿದ್ರಂತೆ. ಆ ವಿಮಾನ ಟೇಕ್ ಆಫ್ ಕೊಂಚ ದೂರ ಹೋಗ್ತಾ ಇದ್ದಂಗೆ ಏನಾಯಿತು ಅಂತ ಗೊತ್ತೇ ಇದೆ ನಿಮಗೆ. ಕೆಲವೇ ನಿಮಿಷಗಳಲ್ಲಿ ಮೆಘಾನಿ ನಗರದ ಬಳಿ ಅಪಘಾತಕ್ಕೀಡಾಗಿದ್ದು. ನೋಡಿ, ಒಂದೊಂದು ಕಥೆಗಳು ಕೂಡ ಅವರ ಫ್ಯಾಮಿಲಿಯ ನೋವುಗಳನ್ನು, ಅವರ ಫ್ಯಾಮಿಲಿಯ ಕನಸುಗಳನ್ನು ಎಲ್ಲವನ್ನು ಕೂಡ ಛಿದ್ರ ಮಾಡಿಬಿಟ್ಟಿದೆ. ಮತ್ತೆಂದೂ ಕೂಡ ಭಾರತ ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ. ಈ ಥರದ ಅನೇಕ ಕಥೆಗಳಿದೆ. ಯಾರ ಕಥೆಗಳನ್ನು ಕೂಡ ಹೇಳಿದರೂ ಕೂಡ ಎಲ್ಲರ ಕಥೆಗಳು ಕೂಡ ಅಷ್ಟೇ ನೋವು ಶೋಕ ಸಾಗರದಲ್ಲೇ ಅಂತ್ಯವಾಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಮತ್ತೊಮ್ಮೆ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡ್ಡಿ. ಧನ್ಯವಾದ.